ಸರ್ ಅವ್ರ ಉದ್ದೇಶನೇ ಕಾರ್ಪೊರೇಟ್ ಕೃಷಿ ಮಾಡಬೇಕು ಅಂತ. ಅದನ್ನ ದೇವೇಗೌಡರು ಫಸ್ಟ್ ಬಂದರು, ಅದನ್ನ ತೆಗೆದ್ರು. ಆನಂತರ ಈಗ BJP ಗೌರ್ಮೆಂಟ್ ಬಂತು, ಎಸ್ಗಾಮಿಗೆ ತೆಗೆದುಬಿಟ್ರು. ಅದು ಇಲ್ಲವೇ ಇಲ್ಲ. ಯಾರು ಎಷ್ಟು ಬೇಕಾದ್ರೂ ತಗೋಬೋದು. ಇವತ್ತು ರೈತ ಒಂದು ಊರಲ್ಲಿ ಒಂದು ಗುಂಟೆನೂ ತಗೊಳಕಾಯ್ತಾರೆ. ತಗೊಳ್ಳೋರು ಯಾರು ಅಂದರೆ ಬೇರೆ ಬೇರೆಯಿಂದನೇ ಬಂದು ತಗೋತಾರೆ. ಎಲ್ಲೊಂದ್ ಕಡೆ ಇವತ್ತು ಭೂಮಿಗಳನ್ನ ಕಳ್ಕೊತಿರೋರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹೆದ್ದಾರಿ ಬರುತ್ತೆ, ಎಲ್ಲವೂ ಕೂಡ ಬರ್ತಾ ಹೋಗ್ತಾ ಇದೆ. ಕನ್ವರ್ಷನ್ ಅನ್ನ ಮಾಡಿಸಿ ಲ್ಯಾಂಡ್ ಅನ್ನ ಬಿಸ್ನೆಸ್ ಮಾಡೋ ಹಂತಕ್ಕೆ ಈಗಾಗಲೇ ಕೃಷಿ ಭೂಮಿಗಳು ಹೋಗ್ತಾ ಇದೆ. ಎಲ್ಲರೂ ಏನು ಇವತ್ತು ಗ್ರಾಹಕರು ರೈತರನ್ನ ಕಚ್ಚಾಡ್ತಾ ಇದೀವಿ. ಆಗ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದ್ರೂ ಕೊಡಬೇಕಾಗುತ್ತೆ. ಕಬ್ಬಿಗೆ ಸೂಕ್ತ ಬೆಲೆ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. 3,500 ಆಗಿದೆ, ಬಟ್ ಮತ್ತಷ್ಟು ಬೇಕು, 3,300 ಫೈನಲ್ ಮಾಡ್ತೀವಿ ಅಂತಾರೆ. 50, 60 ರೂಪಾಯಿ, 100 ರೂಪಾಯಿ ಈ ರೀತಿಯಾಗಿ ಚೌಕಾಸಿ ಮಾಡ್ಕೋಬೇಕಾ ರೈತರು ಅಂತೇಳಿ. ಈಗ ನಾವು ಕ್ವಶನ್ ಮಾಡಿದ್ರೆ ನೀವು ರೋಡಿಗಳು ಅಧಿಕಾರಿಗಳಿಗೆ ಯಾವ ಥರ ಸಂಬಳ ಕೊಡ್ತಾ ಇದ್ದೀವಿ, ಆ ಥರ MLA, MP, ಮಿನಿಸ್ಟ್ರು, CM, PM ಎಲ್ಲರೂ ಸಂಬಳ ತಗೋತಾರೆ. ಅಂದರೆ ಇವರು ಪಬ್ಲಿಕ್ ಸರ್ವೆಂಟ್ಗಳೇ. ಯಾಕೆ ನಾನು 35 ಕೋಟಿಗೆ ಅನ್ನ ಹಾಕೋಕ್ಕಾಯ್ತಲ್ಲ, ಇವತ್ತು 140 ಕೋಟಿಗೆ ಅನ್ನ ಹಾಕ್ತೀನಿ. ನಾ ಶ್ರೀಮಂತ ಆಗ್ಬೇಕಾಯ್ತಾ, ಬಡವನ ಆಗ್ಬೇಕಾಯ್ತಾ? ರೈತ ಮುಖಂಡರು, ರೈತ ಪರ ಹೋರಾಟಗಾರರು, ರೈತ ಪರ ಚಿಂತಕರು ಆಗಿರುವಂತ ಹೊನ್ನೂರು ಪ್ರಕಾಶ್ ಸರ್ ಅವ್ರ ಜೊತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಹೊನ್ನೂರು ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಮಸ್ಕಾರ. ಸರ್, ಹೇಗಿದೆ ಸರ್ ರೈತ ಸಂಘಟನೆ, ಹೇಗಿದೆ, ರೈತರು ಹೇಗಿದ್ದಾರೆ? ರೈತರು ನಿಮಗೆ ಗೊತ್ತು, ಈಗ ನೋಡಿ FTA ವಿರುದ್ಧ ಇವತ್ತು ಸ್ಟ್ರೈಕ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ರೈತರ ಪರಿಸ್ಥಿತಿ ಭಾಳ ಕಷ್ಟದಲ್ಲಿದೆ. ಅವ್ರ ಪ್ರಕಾರನೇ ಕೇಂದ್ರ ಸರ್ಕಾರ NRCB ಪ್ರಕಾರನೇ 1 ಗಂಟೆಗೂ ರೈತ ಒಬ್ಬ ಸಾಯ್ತಾ ಇದ್ದಾನೆ. ಯಾವುದಕ್ಕೂ ಬೆಲೆ ಇಲ್ಲ. ಮತ್ತು ಪ್ರಕೃತಿ ವಿಕೋಪಗಳು ಇವೆಲ್ಲರ ಜಂಜಾಟದ ಗೊತ್ತು. ಏನೋ ಒಂದಷ್ಟು ದೇಶಕ್ಕೋಸ್ಕರ ತಾನು ಚೆನ್ನಾಗಿಲ್ದವರು ಬೇರೆಯವ್ರನ್ನ ಸಂತೋಷ ಪಡೋದಲ್ಲೇ ಯಶಸ್ವಿಯಾಗಿದ್ದಾನೆ. 140 ಕೋಟಿ ಜನ ಇವತ್ತು ಆರಾಮಾಗಿ ಊಟ ಮಾಡ್ತಾಯಿದ್ದಾರೆ, ಚೆನ್ನಾಗಿ ನಿದ್ರೆ ಮಾಡ್ತಾಯಿದ್ದಾರೆ ಎಲ್ಲರೂ. ಆದರೆ ರೈತ ಕಷ್ಟ ಬೀಳ್ತಾ ಇದ್ದಾನೆ. ಆ ಒಂದು ಸಂತೋಷದಲ್ಲಿ ಇದ್ದಾನೆ ಅಷ್ಟೇ. ಎಲ್ಲೊಂದು ಕಡೆ ರೈತ ಸಂಘಟನೆಗಳು ಇತ್ತೀಚೆಗೆ ಎಲ್ಲ ಕಡೆ ಒಡೆದು ಚೂರಾಗ್ತಾ ಇದೆ ಅಂತ ಏನಾದ್ರು ಅನ್ನಿಸ್ತಿದೆ. ಯಾಕಂದರೆ ಸಂಘಟನೆಗಳೆಲ್ಲವೂ ಕೂಡ ಒಗ್ಗೂಡಿದ್ರೆ ಶಕ್ತಿ ಎಲ್ಲವೂ ಕೂಡ ಒಟ್ಟಾಗುತ್ತೆ. ಎಲ್ಲೊಂದು ಕಡೆ ಅದೆಲ್ಲವೂ ಕೂಡ ಬೇರೆ ಬೇರೆ ಆಗ್ತಾ ಇದೆ ಅಂತ ಒಂದು ರೀತಿಯಲ್ಲಿ ಛಿದ್ರ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಸಂಘಟನೆಗಳು. ಎಲ್ಲೋ ಒಂದು ಕಡೆ ಹಿರಿಯ ತಲೆಗಳೇನಿದ್ದಾರೆ ಅವರನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸ್ಪ್ಲಿಟ್ ಆಗ್ತಾ ಇದೆ ಅಂತ ಅನಿಸ್ತಿಲ್ವ ಸರ್? ಸರ್, ಇಲ್ಲಿ ರೈತ ಸಂಘಟನೆಗಳಿಗೆ ರೈತರಿಗಿಂತ ಅವರ ಹಿತಾಸಕ್ತಿಗಳು ಮುಖ್ಯವಾಗಿದೆ. ಅವ್ರಿಗೆ ಒಂದು ಕಾರಿಗೆ ಒಂದು ಬೋರ್ಡ್ ಬೇಕು, ಅವ್ರಿಗೊಂದು ಸ್ಥಾನಮಾನ ಬೇಕು, ಅವ್ರಿಗೆ ಹೆಸರಿಡಿದು ಕರಿಬೇಕು. ಈ ಥರಕ್ಕೋಸ್ಕರ ಸಂಘಟನೆ ಮಾಡ್ಕೊಂಡಿದ್ದಾರೆ ಹೊರತು ರೈತರ ಹಿತಕ್ಕೋಸ್ಕರ ರೈತರ ಇದ್ದರೆ ನಾನು ಇರ್ತೀನಿ ಅನ್ನೋದು ಯಾರಲ್ಲೂ ಇಲ್ಲ. ಯಾಕಂದರೆ ಈಗ ಯಾರೋ ಒಬ್ಬರನ್ನ ಕಿತ್ತಾಕ್ತೀವಿ ಸಂಘದಿಂದ, ಅವನೊಬ್ಬ ಸಂಘದ ಅಧ್ಯಕ್ಷ ಅನ್ಕತಾನೆ. ಇಲ್ಲಿ ಈ ಥರ ಆಗಿ ಸ್ಪಿಟ್ ಆಗಿದೆ. ಜನಗಳಿಗೋಸ್ಕರ ಸ್ಪಿಟ್ ಆಗಿಲ್ಲ ಅವು. ನಾನು ಜನಗಳಿಗೆ ಇವ್ರಿಗಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಇವು ಮಾಡೋ ತಪ್ಪು ಅಂತ ಸ್ಪಿಟ್ ಆಗಿಲ್ಲ. ನಾನು ತೆಗೆದಾಕಿದಾಗ ಅಲ್ಲಿ ಅವನು ಉಚ್ಚಾಟನೆ ಮಾಡಿದ್ರೆ ಇನ್ನೇಲೋ ಲಂಚ ತಗೊಂಡು ಎಲ್ಲ ಕಣ್ಣು ಬಿದ್ದಾಗ ತಾನು ಇಲ್ಲಿಂದ ತಾನೇ ಹೊರಟೋಗಿ ಅಲ್ಲಿ ಒಂದು ಸಂಘ ಮಾಡ್ಕೊಂಡಿರ್ತಾನೆ, ಅಲ್ಲಿ ಒಬ್ಬ ಅಧ್ಯಕ್ಷನಾಗಿರ್ತಾನೆ, ರಾಜ್ಯ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ, ಈ ಥರ ಆಗಿದೆ ಹೊರತು ಇಲ್ಲಿ ಛಿದ್ರ ಆಗಿರೋದು ರೈತರಿಗೋಸ್ಕರ ಅಲ್ಲ, ತಮ್ಮ ಹಿತಾಸಕ್ತಿಗೋಸ್ಕರ ತಾವು ಬೆಳೆಯೋಕ್ಕೋಸ್ಕರ ಆಗಿರೋದು. ಓಕೆ, ಎಲ್ಲೊಂದು ಕಡೆ ಇವತ್ತು ಭೂಮಿಗಳನ್ನ ಕಳ್ಕೊತಿರೋರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹೆದ್ದಾರಿ ಬರುತ್ತೆ, ಎಲ್ಲವೂ ಕೂಡ ಬರ್ತಾ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಅದನ್ನು ಎಲ್ಲೋ ಒಂದು ಕಡೆ ಕನ್ವರ್ಷನ್ ಅನ್ನ ಮಾಡಿಸಿ ಲ್ಯಾಂಡನ್ನು ಬಿಸ್ನೆಸ್ ಮಾಡೋ ಹಂತಕ್ಕೆ ಈಗಾಗಲೇ ಕೃಷಿ ಭೂಮಿಗಳು ಹೋಗ್ತಾ ಇದೆ. ಅದಕ್ಕೆ ಸರ್ಕಾರಗಳು ಕೂಡ ಪುಷ್ಟಿ ತರುವಂತೆ ಕೃಷಿ ಭೂಮಿಗಳನ್ನ ಪರ್ಚೇಸ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಅದಿರಲಿಲ್ಲ. ಎಲ್ಲೋ ಒಂದು ಕಡೆ ಕೃಷಿ ಭೂಮಿಗಳನ್ನ ತೆಗೆದುಕೊಳ್ಬೇಕು, ಅದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಒಂದಷ್ಟು ನಿಯಮಗಳಿತ್ತು. ಬಟ್ ಎಲ್ಲ ನಿಯಮಗಳು ಈಗ ಹೇಗಾಗಿದೆ ಅಂತಂದರೆ, ಕೃಷಿ ಭೂಮಿನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ರೀತಿಯಾಗಿ ಈಗಾಗಲೇ ಮಾರ್ಗಸೂಚಿಗಳು ಬಂದ್ಬಿಟ್ಟಿದೆ. ಸೊ ಇದು ಎಲ್ಲೊಂದ್ ಕಡೆ ಫ್ಯೂಚರ್ಗೆ ಅಂದ್ರೆ ಭವಿಷ್ಯಕ್ಕೆ ಎಲ್ಲೊಂದ್ ಕಡೆ ಇದು ಮಾರಕ ಅಂತ ಅನ್ಸಲ್ವಾ ಸರ್? ಸರ್, ಅವ್ರ ಉದ್ದೇಶನೇ ಕಾರ್ಪೊರೇಟ್ ಕೃಷಿ ಮಾಡಬೇಕು ಅಂತ. ಜೊತೆಗೆ ಏನು ಹಿಂದೆ ರೈತ ಮಾತ್ರ ಜಮೀನು ತಗೋಬೇಕು ಅಂತ ಇತ್ತು. ಆಗ ಅಲ್ಲೇ ಉಳ್ಕೊತಿದ್ದು ಜಮೀನುಗಳು. ಇವತ್ತು ಅದನ್ನ ದೇವೇಗೌಡರು ಫಸ್ಟ್ ಬಂದರು, ಅದನ್ನ ತೆಗೆದ್ರು. ಆನಂತರ ಈಗ BJP ಗೌರ್ಮೆಂಟ್ ಬಂತು, ಎಸ್ಗಾಮಿಗೆ ತೆಗೆದುಬಿಟ್ರು. ಅದು ಇಲ್ಲವೇ ಇಲ್ಲ. ಯಾರು ಎಷ್ಟು ಬೇಕಾದ್ರೂ ತಗೋಬೋದು. ಇವತ್ತು ರೈತ ಒಂದು ಊರಲ್ಲಿ ಒಂದು ಗುಂಟೆನೂ ತಗೊಳಕಾಯ್ತಾ ಇಲ್ಲ. ತಗೊಳ್ಳೋರು ಯಾರು ಅಂದರೆ ಬೇರೆ ಬೇರೆಯಿಂದನೇ ಬಂದು ತಗೋತಾ ಇರೋದು. ಹಾಗಾಗಿ ಮುಂದೆ ಫ್ಯೂಚರಲ್ಲಿ ರೈತರ ಕೈಲಿ ಭೂಮಿ ಇರಲ್ಲ, ಕಾರ್ಪೊರೇಟ್ ಕೃಷಿ ಕೈ ಭೂಮಿ ಹೊರಟೋಗುತ್ತೆ. ಆಗ ನಾವೆಲ್ಲರೂ ಏನು ಇವತ್ತು ಗ್ರಾಹಕರು ರೈತರನ್ನ ಕಚ್ಚಾಡ್ತಾ ಇದ್ದೀವಿ. ಆಗ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದ್ರೂ ಕೊಡಬೇಕಾಗುತ್ತೆ. ರೈತರ ಹತ್ರ ಚೌಕಾಸಿ ಆಡೋಕ್ಕಾಗಲ್ಲ. ರೈತರ ಹತ್ರ ಪರ್ಚೇಸ್ ಮಾಡ್ಕೊಂಡು ಅವನ ಕಷ್ಟಗಳು ಗೊತ್ತು, ಚೌಕಾಸಿ ಮಾಡ್ತಿದ್ದ ಆ ಒಂದು ವ್ಯವಸ್ಥೆ ಮುಂದೆ ಕೃಷಿ ಭೂಮಿಗಳು ಕಾರ್ಪೊರೇಟ್ರ್ ಕೈಗೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದರಿಂದ ಇದು ಮುಂದೆ ಭಾಳ ಅಪಾಯದ ಒಂದು ಮುನ್ಸೂಚನೆ ಆಗ್ತಾ ಇದೆ. ಊಟಕ್ಕೂ ತೊಂದರೆಗಳು ಯಾವನಾದ್ರೂ ಒಬ್ಬನ ಹತ್ರ ಇರ್ತದಾಗ ಅವನು ಹೇಳಿದಷ್ಟು ಬೆಲೆ ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಸತಿ ರೈತರಿಂದ ಭೂಮಿ ಹುಟ್ಟೋದ್ರೆ ಎಲ್ಲವೂ ಹುಟ್ಟೋದು, ಯಾರು ಏನೂ ಮಾಡೋಕ್ಕಲ್ಲ. ಎಲ್ಲ ಈ ನೀವು ಪೇಪರ್ ಮಾಧ್ಯಮದಲ್ಲಿರ್ಬೋದು, ಪೊಲೀಸ್ ಇರ್ಬೋದು, ನಾವಿರ್ಬೋದು, ಎಲ್ಲರ ಕೈ ಮೀರಿ ಹೊರ್ಟೋಗುತ್ತೆ. ಭಾಳ ಅಪಾಯ ಸ್ಥಿತಿಯಲ್ಲಿದೆ ಅದು.
ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರು ಭೂಮಿನ ಒಂದು ಇಂಚು ಕೊಡಬಾರ್ದು. ಎಷ್ಟೇ ಕಷ್ಟ ಬಂದರೂ ಭೂಮಿನ ಆ ಒಂದು ಇಟ್ಲಿ ರೈತ ಸಂಘ, ನಾವೇನು ದಲ್ಲಾಳಿಗಳು ರೈತ ಸಂಘದಲ್ಲೂ ದಲ್ಲಾಳಿಗಳು ಮಾಡೋರಿದೆ, ಅವರು ಜಮೀನು ಕೊಡ್ಸೋರು ಇದ್ದಾರೆ. ಹಾಗಾಗಿ ನಾವುಗಳು ಯಾವುದೇ ಕಾರಣಕ್ಕೂ ಒಂದು ಗುಂಟೆ ಭೂಮಿನ ಕೊಡ್ಸೋ ನಾವು ಇಷ್ಟಪಡಲ್ಲ. ಈಗ ಆಕ್ಚುಲಿ ಬೆಳೀತಿರೋ ರೈತರುಗಳಿದಾರಲ್ಲ ಸರ್, ಅವರು ಕೂಡ ಎಲ್ಲೋ ತಮ್ಮ ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ ಸಿಗ್ತಾ ಇಲ್ಲ ಅನ್ನೋದಿದೆ. ಈಗಾಗಲೇ ಹೋರಾಟ, ಕಬ್ಬಿಗೆ ಸೂಕ್ತ ಬೆಲೆ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. 3,500 ಆಗಿದೆ, ಬಟ್ ಮತ್ತಷ್ಟು ಬೇಕು, 3,300 ಫೈನಲ್ ಮಾಡ್ತೀವಿ ಅಂತಾರೆ. 50-60 ರೂಪಾಯಿ, 100 ರೂಪಾಯಿ ಈ ರೀತಿಯಾಗಿ ಚೌಕಾಸಿ ಮಾಡ್ಕೋಬೇಕಾ ರೈತರು ಅಂತೇಳಿ. ಯಾಕಂದ್ರೆ ಸರ್ಕಾರಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ರೈತರ ಹೆಸರು ಹೇಳ್ತಾರೆ, ಅಧಿಕಾರಕ್ಕೆ ಬರ್ತಾರೆ, ರೈತರ ಶಾಲನ ಹಾಕೋತಾರೆ, ಭಾಷಣವನ್ನ ಮಾಡ್ತಾರೆ. ಅದೇ ರೈತರು ಹೋಗಿ ಮನವಿ ಕೊಡಬೇಕು ಅಂತಂದಾಗ ಅವರ ಮಾತುಗಳನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಹೇಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂದ್ರೆ, ರೈತರು ನೀವೇನು ದೊಡ್ಡ ನೀವು ರೌಡಿಗಳ, ನಮಗೆ ಬೆದರಿಕೆ ಆಗ್ತೀರಾ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ ಇವಾಗ ರಾಜಕಾರಣಿಗಳು. ಸೊ ಅದು ಎಲ್ಲೋ ಒಂದ್ ಕಡೆ ನಿಮ್ಗೆ ನೋವಾಗಲ್ವಾ ಸರ್? ಈಗ ನಾವು ಕ್ವಶನ್ ಮಾಡಿದ್ರೆ ನೀವು ರೌಡಿಗಳು, ಆ ಪಕ್ಷ ವಿರೋಧ ಮಾಡಿದ್ರೆ ಈ ಪಕ್ಷ ಅಂತಾರೆ, ಈ ಪಕ್ಷ ವಿರೋಧ, ಅವೆಲ್ಲ ಇದೆ. ಅದನ್ನು ನಾವು ಹೋರಾಟ ಮಾಡ್ತಿದ್ವಿ. ಎಲ್ಲರೂ ನೀವು ಹೋರಾಟ ಮಾಡೋದನ್ನ ಕಲಿಬೇಕು. ಯಾಕೆ ನಾವು ಓಟ್ ಹಾಕಿ ಗೆಲ್ಸಿದ್ವಿ? ನಮ್ಮ ಕೆಲಸ ಮಾಡುವಂಥವ್ರನ್ನ. ಇವತ್ತು ಸಂಬಳನೂ ಕೊಡ್ತಾಯಿದ್ವಿ, ಮತ್ತು ಜನಪ್ರತಿನಿಧಿಗಳು ಅಂತಿದ್ರು. ಇವತ್ತು ಸಂಬಳ ಕೊಡ್ತಾಯಿದ್ವಿ. ಅಧಿಕಾರಿಗಳಿಗೆ ಯಾವ ಥರ ಸಂಬಳ ಕೊಡ್ತಾಯಿದ್ದೀವಿ, ಆ ಥರ MLA, MP, ಮಿನಿಸ್ಟ್ರು, CM, PM ಎಲ್ಲರೂ ಸಂಬಳ ತಗೋತಿದ್ದಾರೆ. ಅಂದರೆ ಇವರು ಪಬ್ಲಿಕ್ ಸರ್ವೆಂಟ್ಗಳೇ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತು, ಅವ್ರಿಗೆ ಕ್ವಶನ್ ಮಾಡೋರನ್ನ ಆ ಥರ ಮಾಡಿ ಎದುರಿಸೋದೇ ಹೊರ್ತು. ಜೊತೆಗೆ ಇನ್ನೊಂದು ಏನೋ ಕೇಳಿದ್ರಿ ನೀವು, ಒಟ್ಟಾರೆ ಈ ರಾಜಕಾರಣಿಗಳು ನಿಮ್ಮ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದು ಅಲ್ಲಿಂದ ಅವ್ರು ತಿಂದಿರ್ತಾರಲ್ಲ, ಬೇರೆ ಕಡೆಯಿಂದ ಇಸ್ಕೊಂಬಂದಿರ್ತಾರೆ, ಇನ್ನೇನೋ ಮಾಡಿರ್ತಾರೆ, ತಮ್ಮ ದುಡ್ಡು ಹಾಕೊಂಡಿರ್ತಾರೆ. ಇವ್ರೆಲ್ಲರಿಗೂ ನಾನು ಸೇವೆ ಮಾಡೋಂಥ ಕೈ ಮುಗಿತಾರೆ. ಅದು ಗೆದ್ದ ಮೇಲೆ ಅದಿರಲ್ಲ ಅವ್ರಿಗೆ. ಆ ಗೆದ್ದ ಮೇಲೆ ಕಲಿಸೋದೇ ರೈತ ಸಂಘ. ನೀವು ಇರೋದು ನಮ್ಮ ಕೆಲಸ ಮಾಡೋಕ್ಕೆ. ಎಲ್ಲರೂ ಕ್ವಶನ್ ಮಾಡ್ಬೇಕಾಗ, ಎಲ್ಲರೂ ರೈತ ಸಂಘದವ್ರು ಆಗ್ಬೇಕು. ಎಲ್ಲರೂ ಕ್ವಶನ್ ಮಾಡೋಕ್ಕಿರಿದಾಗ ಎಲ್ಲರ ಕೈಲೂ ಬಾರ್ಕೊಳ್ಬೇಕು, ಎಲ್ಲರ ಕೈಲೂ ಪೊರಕೆ ತಗೋಬೇಕು. ಇವ್ರಿಗೆ ಚರ್ಮಗಳೆಲ್ಲ ತಿಂದು ಎಲ್ಲ ಬೇರೆಯವ್ರ ಮನೆ ದುಡ್ಡು ತಿಂದು ಯಾರೂ ಗೇಯಲ್ಲ, ಯಾರು ಸುಲಭವಾಗಿ ಎಲ್ಲ ದುಡ್ಡು ಸುಲಭ ಕೂತಿರೋ ಜಾಕ್ ಬರ್ತವೆ. ಎಲ್ಲ ಮೋಸ ಮಾಡೋದೆ. ಯಾರು ಆ ಥರ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ್ರೆ ಇಷ್ಟು ಹಣ ಬರೋಲ್ಲ ಯಾವುದೇ ಕಾರಣಕ್ಕೂ. ಎಲ್ಲ ಮೋಸ ವಂಚನೆ ಮಾಡಿದ್ದಾರೆ, ಎಲ್ಲ ಕೆಟ್ಟ ಫುಡ್ಗಳನ್ನ ತಿಂತಾರೆ. ಹಾಗಾಗಿ ಅವ್ರ ಮನೋಸ್ಥಿತಿನೇ ಚೇಂಜ್ ಆಗ್ಬಿಟ್ಟಿರ್ತದೆ. ಹಾಗಾಗಿ ಅದನ್ನೆಲ್ಲ ನಾವು ಸರಿಪಡಿಸ್ಬೇಕಾದ್ರೆ ರೈತ ಸಂಘ ಕೈಗೆ ಬಾರ್ಕೋಲ್ ತಗೋಬೇಕು, ಪೊರ್ಕೆಗಳು ತಗೋಬೇಕು. ಫಸ್ಟು ಹೂನಾರ ಹಾಕೋದು ಬಿಡ್ಬೇಕು ಅವ್ರಿಗೆ. ನಮ್ಮಲ್ಲಿ ಏನಾಗ್ಬಿಡುತ್ತೆ, ಜನಗಳು ನಮ್ಮದು ಒಂದು ತಪ್ಪಿದೆ, ಕೆಲಸ ಮಾಡೋನಿಗೆ ಹೂನಾರ ಹಾಕಿದ್ರೆ ಅವ್ನು ಕೆಲಸ ಮಾಡಿನಾ? ಇದು ದೊಡ್ಡ ಸಮಸ್ಯೆ ನಮಗೆ. ದೇಶ ವ್ಯವಸ್ಥೆ ಏನಾಗುತ್ತೆ, ಈಗ ನಾವು ಹೊಲಕ್ಕೆ ಆಳುಗಳು ಕರಿತೀವಿ, ಲೇಬರ್ ಕರಿತೀವಿ, ಅವ್ನು ಹೂನಾರ ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಏನು ಹೊಲ ಬೆಳೆದದ? ಹೊಲ ಕಿತ್ಕೊಂಡು ಹೊಡಿತಾನಪ್ಪ ಅವನು. ಆ ಒಂದು ವ್ಯವಸ್ಥೆನ ನಾವು ಜನ ಓಟ್ ಹಾಕಿ, ಯಾರಿಗಾರು ಓಟ್ ಹಾಕೋದು ಬೇಡ ಅನ್ನಲ್ಲ, ಓಟ್ ಹಾಕಿ ಗೆಲ್ಸಿ. ಈಗೊಂದು ನಮ್ಮ ಅಪ್ಪ ಜಮೀನು ಮಾರಿದ್ರೆ, ಯಾಕಪ್ಪ ಜಮೀನು ಮಾರಿದೀಯಾ, ನಿನಗೇನು ಕಷ್ಟ, ಯಾಕೆ ಮಾರಿ ಅಂತ ಕೇಳ್ತೀನಿ. ಅದೇ ಒಂದು ಸರ್ಕಾರ ನಮ್ಮನ್ನ ಮಾರ್ಕತ್ತದೆ ಅಂದರೆ, ಇವ್ ನಮ್ಮ ದೊಡ್ಡಪ್ಪ, ಅವ್ನು ನಮ್ಮ ಚಿಕ್ಕಪ್ಪ, ಇವ್ ನಮ್ಮ ಅಣ್ಣ, ದೇವೇಗೌಡರು ನಮ್ಮ ಚಿಕ್ಕಪ್ಪ ಅಂತಾರೆ, ಯಡಿಯೂರಪ್ಪ ನಮ್ಮ ಅಪ್ಪಾಜಿ ಅಂತಾರೆ, ಸಿದ್ದರಾಮಯ್ಯ ನಮ್ಮ ಚಿಕ್ಕಪ್ಪಾಜಿ ಅಂತಾರೆ. ನೋಡಿ, ನಮ್ಮ ದೇಶನೇ ನಮ್ಮನ್ನೇ ಮಾರ್ಕತ್ತವ್ರೆ. ನಾವು ಅವ್ರಿಗೆ ಗೌರವ ಕೊಡ್ತು, ನಾವು ಮಾತಾಡೋಲ್ಲ ಅಂತ. ಇಲ್ಲಿ ಸ್ವಂತ ಅಪ್ಪನ್ನೇ ಕೇಳ್ತೀವಿ. ಈ ಒಂದು ಮನಸ್ಥಿತಿ ರೈತರಿಗೆ. ನಮಗೆ ನಾವು ಎಲ್ಲಿವರೆಗೆ ಕೇಳಲ್ಲ, ಅವರು ಆಗಲ್ಲ. ಈ ವೈಜ್ಞಾನಿಕ ಬೆಲೆನೇ ಕೇಳಿದ್ರಿ. ಯಾವುದು ಇಷ್ಟು ವರ್ಷ ನನಗೂ ಹೋರಾಟ, ನಂಜುಂಡಸ್ವಾಮಿಯವ್ರ ಕಾಲದಿಂದ ನಾವೆಲ್ಲ ಹೋರಾಟ ಮಾಡ್ಕೊಂಡ್ಬಂದೀವಿ. ಬೆಲೆ ಅಂತೂ ಕೊಡಲ್ಲ ಸರ್ ಅವರು. ಬೆಲೆನ ನಾವು ಮಾಡ್ಕೋಬೇಕು. ನಾವೇ ನಮ್ಮ ಮಾರ್ಕೆಟ್ನ ನಾವು ಕೈ ಇಟ್ಕೋಬೇಕು. ಅವ್ನು ಹೆಂಗೆ ಬರ್ತಾ ಇದ್ದಾನೆ, ಹಾಗಾಗಿ ಮಾರ್ಕೆಟು ನಮ್ಮ ಕೈಗೆ ಬರಬೇಕು. ರೈತರ ಕೈಗೆ ಮಾರ್ಕೆಟ್ ಬಂದಾಗ ವೈಜ್ಞಾನಿಕ ಬೆಲೆ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಅಲ್ಲಿ ದುಡ್ಡಿರೋದು, ವ್ಯವಸಾಯದಲ್ಲಿ ದುಡ್ಡಿಲ್ಲ. ಹಾಗಾಗಿ ಅವರು ಬೆಳೆ ಕೇಳ್ತಾರೆ. 40 ಟನ್ ಭತ್ತ ಅಂತ ಒಬ್ಬ ಬೀಜದ ಕಂಪ್ನಿ ಅಂತ, ಇನ್ನೊಬ್ಬ 50 ಟನ್ ಬೆಳೆಯಕ್ಕೆ ಮಾತ್ರ ಇವರು ಶೂರರು. ಆದರೆ ಮಾರ್ಕೆಟ್ ಹೋದ್ರೆ ನನಗೆ ಗೊತ್ತಿಲ್ಲ. ಯಾರು ಕೇಳಿ, ರಾಜಕಾರಣಿಗಳನ್ನ ಕೇಳಿ, ನನಗೆ ಗೊತ್ತಿಲ್ಲ ಮಾರ್ಕೆಟು. ಅಲ್ಲಿ ನಮ್ಗೆ ಶೋಷಣೆ ಆಗ್ತಾಯಿದೆ. ಯಾಕಂದರೆ ನಾವು 12 ಗಂಟೆ ಕೆಲಸ ಮಾಡೋರು, ಒಂದು ರೀತಿ ಬೆಳಗಾನ ಕೆಲಸ ಮಾಡ್ತೀವಿ, ನೈಟೆಲ್ಲ ಕೆಲಸ ಮಾಡ್ತೀವಿ. ನೀವು 1 ಗಂಟೆ 2 ಗಂಟೆ ಕೆಲಸ ಮಾಡ್ತೀವಿ. ನೀನು ಭಾಳ ಕೋಟ್ಯಾಧೀಶ್ವರನಾಗ್ತಿದೆ, ನಾನು ಇಷ್ಟೊತ್ತು ಗೇಯ್ತಾ ಇದ್ದೀನಿ, ಇಷ್ಟೊತ್ತು ಕೆಲಸ ಮಾಡ್ತೀನಿ, ಯಾಕೆ ನಾನು ಆಗಲ್ಲ? ಒಂದು ಕಡೆ ಮೋಸ, ಒಂದು ಕಡೆ ಸಕ್ಕರೆ. ಏನು ಹೇಳಿದ್ರಿ ನೀವು, ಸಕ್ಕರೆ ಲಾಭಿ ಹೆಂಗಿದೆ ಅಂದರೆ, ನಮ್ಮ ದೇಶದಲ್ಲಿ 10% ಸಕ್ಕರೆ ತಿನ್ನೋದು. ಇನ್ನು 90% ಸಕ್ಕರೆ ಎಲ್ಲಿಗೋಯ್ತೆ ಅಂದರೆ, ಪೆಪ್ಸಿ, ಕೊಕೊಕೋಲಾ, ಡ್ರಗ್ಸು, ಚಾಕ್ಲೇಟು, ಈ ಕಂಪ್ನಿಗಳಿಗೆ ಹೋಯ್ತದೆ. ಅವರು ನೀವು ಯಾಕೆ 35 ರೂಪಾಯಿ ಸಂಬಳ ಕೊಡಬೇಕು? ಅದನ್ನ ನೀವು PDS ಹಾಕೋಬಿಟ್ಟು, ಇದು ಜನಸಾಮಾನ್ಯರು ತೊಂದರೆ ಆಗೋಯ್ತದೆ, ರೇಟ್ ನಾವು ರೈಸ್ ಮಾಡಿಬಿಟ್ರೆ ಅಂದ್ಬಿಟ್ಟು ನಮ್ಮ ಹೆಸರಲ್ಲಿ ಅವ್ರಿಗೆ ಸಕ್ಕರೆ ಕೊಡ್ತಾಯಿದ್ದಾರೆ. ನೀವು ಪೆಪ್ಸಿ, ಕೊಕೊಕೋಲಾಗೆ ಯಾಕೆ 35 ಕೊಡಬೇಕು? 70 ಕೊಡಿ, 100 ಕೊಡಿ. ಚಾಕ್ಲೇಟ್ ಕಂಪ್ನಿಯನ್ನು 100 ಕೊಡಿ. ನೀವು ಯಾಕೆ ಅವನು 35 ರೂಪಾಯಿ ಕೊಡಬೇಕು? ಇದು ಲಾಬಿ. ಈ ಲಾಬಿ ಎಲ್ಲ ನಾವು ಬೆಳೆ ಅಂತ ಅಕ್ಕಿ ಇರ್ಬೋದು, ಹತ್ತಿ ಇರ್ಬೋದು, ಎಲ್ಲದೂ ಲಾಬಿ ಮಾಡ್ತಾರೆ. ದೊಡ್ಡ ಲಾಬಿ ಇದು. ನಮ್ಮ ಜನಗಳಿಗೆ ಇದಾಗ್ತದೆ, ನನ್ನ ಹಣೆ ಬರ ಇಷ್ಟು, ನಂಗಿಷ್ಟು, ನಂಗೆ ಬೆಲೆ ಫೇಲ್ ಆಯಿತು, ನಮಗೇನೂ ಗೊತ್ತಾಗಲ್ಲ. ಈಗ 1400 ಬಂದಿದೆ ಮುಸ್ಕಿನ ಜೋಳ, ನನ್ನ ಹಣೆ ಬರಕಪ್ಪ ಅಂತೀವಿ ನಾವು ಮೂಲ ಹುಡುಕ್ಬೇಕು. ಯಾಕೆ ನಾನು 35 ಕೋಟಿಗೆ ಅನ್ನ ಹಾಕೋಕ್ಕಾಯ್ತಿಲ್ಲ, ಇವತ್ತು 140 ಕೋಟಿಗೆ ಅನ್ನ ಹಾಕ್ತೀನಿ.
ನಾ ಶ್ರೀಮಂತ ಆಗ್ಬೇಕಾಯ್ತಾ ಬಡವನ ಆಗ್ಬೇಕಾಯ್ತಾ? ಶ್ರೀಮಂತ ಆಗ್ಬೇಕು. ಹಾಂ, ಶ್ರೀಮಂತ ಆಗ್ಬೇಕು. ಒಂದು ಕಾಳು ಹಾಕಿ 1000 ಕಾಳು ಬೆಳಿತೀವಿ. ಯಾಕೆ ನಾವು ಬಡವರಾಯ್ತಾ ಇದ್ದಾವೆ? ನಮಗೆ ಕೊಡೋರೆಲ್ಲ ಶ್ರೀಮಂತ ಆಯ್ತಾರೆ, ನಾವು ತಗೊಳ್ಳೋರೆಲ್ಲ ಶ್ರೀಮಂತ ಆಯ್ತಾರೆ. ದಲ್ಲಾಳಿ 2% 1% ದಲ್ಲಾಳಿ ಶ್ರೀಮಂತ ಆಯ್ತಾನೆ ಇವತ್ತು. ನಾನು ಯಾಕೆ ಶ್ರೀಮಂತನಾಗ್ತಿಲ್ಲ? ಎಲ್ಲಿ ಮೋಸ ಆಗ್ತಾ ಇದೆ? ಎಲ್ಲಿ ಅನ್ಯಾಯ ಆಗ್ತದೆ? ಇದನ್ನ ನಾವು ಮೂಲ ಹುಡುಕ್ಬೇಕು. 1 ಕ್ವಿಂಟಾಲ್ ಭತ್ತಕ್ಕೆ 1975 ₹70 ಇತ್ತು. ಇವತ್ತು 2300 ಇದೆ. 30 ಪಟ್ಟು ನಮ್ಮದು. ಅವತ್ತು ಸಂಬಳ ಸಾರಿಗೆ ಎಲ್ಲ 4 ಆಣಿ 8 ಆಣಿ ₹1 ಇತ್ತು. ಅವತ್ತು ಕೆಲ್ಸಕ್ಕೆ ಹೋಗೋರೆ ಆ ಕೆಲಸಕ್ಕೆ ಅದಕ್ಕೆ ನಾ ಕಮ್ಮ ಮೇಸ್ತ್ರಿ 4 ತಟ್ಟೆ ಹುಳ ಹಣ್ಣಾದ್ರೆ ನಾವು ಬದುಕತ್ತೀವಿ, 4 ಕ್ವಿಂಟಲ್ ಭತ್ತ ಬೆಳ್ಕೊಂಡ್ರೆ ಸಾಕು ಅಂತೀವಿ. ಯಾರೂ ಕಳಿಸ್ತಿರಲಿಲ್ಲ ಕೆಲಸಕ್ಕೆ. ಅವ್ರದ್ದೆಲ್ಲ ಇವತ್ತು 1000 ಪಟ್ಟು ಹೆಚ್ಚಿದೆ. ನಮ್ಮದು 100 ಪಟ್ಟು ಹೆಚ್ಚಿದ್ರು ಭತ್ತಕ್ಕೆ ₹7000 ಆಗಬೇಕಾಯ್ತು. ಹಂಗಾಗಿ ಸರ್ ಇವರು ರೈತರಿಗೆ ಅದು ಒಂದು ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ನಮಗೆ ಹೆಲ್ಪ್ ಮಾಡೋದು ನಮ್ಮ ಭ್ರಮೆ ಅದು. ಅವನಿಂದ ಎಲ್ಲಿಂದ ಜೈಕಾರ ಕುತ್ಕೊಂಡು ಹೋಗ್ತೀವಿ ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ. ಹಾಗಾಗಿ ನೀವೆಲ್ಲ ರೈತ ಸಂಘಟನೆಗೆ ಮೆಂಬರ್ಗಳಾಗಿ ಎಲ್ಲರೂ ನಾವು ಯಾವಾಗ ಕ್ವಶನ್ ಮಾಡ್ತೀವಿ ಮತ್ತು ಮೂಲ ಎಲ್ಲಿದೆ ಅಂತ ಹುಡಿಕೊಂಡು ಅಲ್ಲಿ ಪತ್ತೆ ಮಾಡದೆ ಹೋದರೆ ನಮ್ಮ ಮಕ್ಳಿಗೂ ಭವಿಷ್ಯ ಇಲ್ಲ, ಯಾರಿಗೂ ಭವಿಷ್ಯ ಇಲ್ಲ. ಭೂಮಿನ ಇನ್ನು 10 ವರ್ಷದಲ್ಲಿ ಭೂಮಿ ಕಿತ್ಕೊತಾರೆ. ಈ ಭೂಮಿಯಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವೆಲ್ಲ ಸಂಘಟಿತವಾಗಿ ಹೋರಾಟ ಮಾಡಿ ಮಾರ್ಕೆಟ್ನ ನಾವು ಹಿಡ್ಕೊಳ್ಳದೆ ಹೋದರೆ ಇನ್ನು 10 ವರ್ಷದಲ್ಲಿ ನಮ್ಮ ಕೈಲಿ ಭೂಮಿ ಇರಲ್ಲ. ಈಗಾಗಲೇ ಒಪ್ಪಂದಗಳಾಗ್ತವೆ ನೋಡಿ, ಏನೇನು ಆಗ್ತವೆ ಈಗ. ಈಗ ಆ್ಯಕ್ಚುಲಿ ಇವತ್ತು ಹೋರಾಟನೇ ಆಯಿತು ಸರ್ ಆ್ಯಕ್ಚುಲಿ. ಸೊ ಅಮೆರಿಕ ಮಾಡ್ಕೊಂಡಿರೋ ವಾಣಿಜ್ಯ ವ್ಯಾಪಾರ ಒಂದು ಒಪ್ಪಂದ ಏನಿದೆ, ಸೊ ಅದರಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತೇಳಿ. ಯಾಕಂದರೆ ನಮ್ಮ ಜನರಿಗೆ ಅದ್ರ ಬಗ್ಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ಎಲ್ಲರೂ ಅವ್ರವ್ರ ಪಾಡಿಗೆ ಆಫೀಸಲ್ಲಿ ಇರ್ತಾರೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ನಾನು ದುಡ್ಡು ಕೊಟ್ಟರೆ ನನಗೆ ಅಕ್ಕಿ ಸಿಗುತ್ತೆ, ದುಡ್ಡು ಕೊಟ್ಟರೆ ನನಗೆ ಬೆಳೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈಗಾಗಲೇ ನಡ್ಕೋತಾ ಇದ್ದಾರೆ. ಬಟ್ ಇದರ ಒಪ್ಪಂದಗಳು ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಏನು ಎಫೆಕ್ಟ್ ಆಗುತ್ತೆ ಸರ್? ಸರ್ ಇದು ರೈತರಿಗೋಸ್ಕರ ಅಂದರೆ ಇಡೀ ಅನ್ನ ತಿಂದು ಯಾರ್ಯಾರು ತಿಂತೀವಿ ಮತ್ತು ಪ್ರಾಣಿಗಳು ಜೀವ ವೈವಿಧ್ಯ ಎಲ್ಲವೂ ಹಾಳಾಗುತ್ತೆ. ಅಲ್ಲಿ ಮೂಲ ಉದ್ದೇಶ ಅವ್ರದ್ದು ಅಲ್ಲಿ ನೋಡಿ, ಅಲ್ಲಿ GM ತಳಿಗಳು ತರೋದು. ಆ ತಳಿಗಳು ಅವು ಜಾಸ್ತಿ ಪೆಸ್ಟಿಸೈಡ್ ಕೇಳ್ತವೆ, ಜಾಸ್ತಿ ಕಳೆನಾಶಕ ಕೇಳುತ್ತೆ, ಜಾಸ್ತಿ ನೀರು ಕೇಳುತ್ತೆ, ಜಾಸ್ತಿ ಔಷಧಿ. ಈ ಇವೆಲ್ಲ ನೋಡಿ, ನೀರು ಜಾಸ್ತಿ ಬೇಕಾ, ಗೊಬ್ಬರ ಜಾಸ್ತಿ ಬೇಕಾ, ಇಂಪೋರ್ಟ್ ಮಾಡ್ಕೋಬೇಕಾ, ಜೊತೆಗೆ ಪೆಸ್ಟಿಸೈಡ್ಗಳು, ಅರ್ಬಿಸೈಡ್ಗಳು ಇವೆಲ್ಲ ಆದರೂ ಭೂಮಿಯ ಪರಿಸ್ಥಿತಿ ಏನಾಗುತ್ತೆ? ಅವೆಲ್ಲ ಬಂಜೆ ನಪುಂಸಕ ಬೀಜಗಳು. ಆ ಬೀಜ ತಿಂದರೆ ನಮ್ಮ ಗತಿ ಏನಾಗುತ್ತೆ? ಒಂದು ಬೀಜ ನೀವು ತಿಂದರೆ ಅದು ಹುಟ್ಟಬೇಕು, ತಿಂದು ಇಟ್ಟರೆ. ಆ ಬೀಜ ತಿಂದರೆ ನಮಗೂ ಸಂತಾನ ಆಗುತ್ತೆ. ಆ ನಪುಂಸಕ ಬೀಜ ತಿಂದರೆ ನಮ್ಮ ಜೀವನನೇ ಹೋಯ್ತಾ? ನಾವು ಸೀಡ್ಲೆಸ್ ಆಗೋದ್ವಾ? ಜೊತೆಗೆ ನಾವಾದರೆ ಪ್ರಾಣಿಗಳು ಹಂಗೆ ಅಲ್ವಾ? ಆ ಮೇವು ತಿಂದರೆ ಮತ್ತು ಪರಿಸರ ಹದಗೆಡ್ತಾ, ವೈವಿಧ್ಯತೆ ಹದಗೆಡ್ತಾ, ನದಿಗಳು ಕಲುಷಿತವಾದವಾ, ಪ್ರಕೃತಿನೇ ಕಲುಷಿತವಾದಾಗ ದುಡ್ಡು ಏನು ಮಾಡೋಕ್ಕಾಗುತ್ತೆ? ದುಡ್ಡು ಇಟ್ಕೊಂಡು ನೀವು ಸಂಪಾದನೆ ಮಾಡಿ ಏನು ಮೂಲಕ್ಕೆ ಹೋಗ್ತಾ ಇದೆ ಅದು? ಜೊತೆಗೆ ಅವ್ರಿಗೆ ಉದ್ದೇಶ, ಅವರೆಲ್ಲರ ಕಾಂಗ್ರೆಸ್ಸು BJP ಎಲ್ಲರ ಅಜೆಂಡಾ ಈ ದೇಶದ ಭೂಮಿ ಕಾರ್ಪೊರೇಟ್ರ್ ಕೃಷಿ ಆಗಬೇಕು. ಅಮೇರಿಕಾದಲ್ಲಿ ಹೆಂಗೆ 1% ಜನ ಇದ್ದಾರೆ, ಯುರೋಪಲ್ಲಿ 4% ಹೆಂಗೆ ಮಾಡ್ತಾಯಿದ್ದಾರೆ, ಆ ಥರ ಭಾರತದಲ್ಲಿ ಯಾಕೆ 75%, 80%, 50% ಇರಬೇಕು? ಇವ್ರನ್ನೂ 4-5% ತಂದು ನಿಲ್ಲಿಸ್ಬೇಕು. ಅದು ನಿಲ್ಲಿಸ್ಬೇಕಾದ್ರೆ ಸುಮ್ಮನೆ ಕಿತ್ಕೊಳ್ಳೋಕ್ಕಾಗಲ್ಲ ಹೊರತು, ಅವರಾಗಿದೆ ಅವ್ರು ಕೊಡಬೇಕು ಭೂಮಿನ. ಅದನ್ನು ಸೃಷ್ಟಿ ಮಾಡೋಕ್ಕೋಸ್ಕರ ಎಲ್ಲ ಹೊರಗಡೆಯಿಂದ ತಂದಾಗ ನಮ್ಮ ಬೆಳೆಗಳಿಗೆ ಬೆಲೆ ಇರಲ್ಲ. ಎಷ್ಟು ದಿನ ಸಾಲ ಮಾಡ್ಕೊಂಡು ಬೆಳೆದ್ರಿ ನೀವು? ಒಂದಲ್ಲ ಒಂದಿನ ಸಾಯಬೇಕು, ಇಲ್ಲ ಭೂಮಿನ ಕೊಡಬೇಕು. ಆಗ ಅವ್ರ ಕೈಗೆ ಹೋಯ್ತು. ಆಗ ಗ್ರಾಹಕರು ನನ್ನ ಹತ್ರ ಚೌಕಾಸಿ ಮಾಡ್ತಾರೆ, ಅಕ್ಕಿನ ₹10 ಕೊಡು, ₹20. ಅವ ₹500 ಕೇಳಿದ್ರು, ನೀವು ಅಕ್ಕಿನ ಕೊಡಬೇಕಾಯ್ತು. ಅವನ ಕೈಲಿರ್ತದೆ. ಆಗ ಸರ್ಕಾರ ಕೈ ಒಡ್ಡಿ ಕೊಡಪ್ಪ ಇಷ್ಟು kg ಅಕ್ಕಿನ, ನಿಂಗೆ ಎಷ್ಟು ರೂಪಾಯಿನೂ ಕೈ ಒಡ್ಡಿ 2 ಕೈನೂ ಕೈ ಮುಕ್ಕೊಂಡು ಅವ್ನು ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಯ್ತದೆ. ಆ ಪರಿಸ್ಥಿತಿ ತಂದಿರಿ ಕೇವಲ ಇನ್ನು 10-15 ವರ್ಷದಲ್ಲೇ ಆಗೋಯ್ತದೆ. ಇದೇ ಥರ ಒಪ್ಪಂದಗಳು ಸೈನ್ ಹಾಕಿದ್ರೆ ನಾವು ಬುದ್ಧಿ ಕಲಿದೆ ಹೋದರೆ. ಹಾಗಾಗಿ ಮುಂದೆ ಭಾಳಷ್ಟು ಕಷ್ಟ ಇದೆ, ರೈತನ ಒಬ್ಬನಿಗಲ್ಲ ಎಲ್ಲರಿಗೂ. ಆಮೇಲೆ ಆ ಥರ ನೀವು ಫುಡ್ಗಳನ್ನ ತಿಂದಾಗ ರೋಗಗಳು ಜಾಸ್ತಿ ಆಯ್ತವೆ. ಯಾಕಂದರೆ ಎಲ್ಲ ಪೆಸ್ಟಿಸೈಡ್ ಎಲ್ಲ ಕೊಟ್ಟಿರ್ತೀವಿ, ಜಾಸ್ತಿ ರೋಗಗಳು ಬರ್ತವೆ. ಎಲ್ಲ ಆಸ್ಪತ್ರೆಗೆ ಹೋಗ್ಬೇಕಾಯ್ತು ನಾವು. ಈಗಲೇ 10 ಜನಕ್ಕೊಬ್ಬರು ಕ್ಯಾನ್ಸರ್ ಬರ್ತಾ ಇದೆ, BP ಬರ್ತಾ. ನಾವು ಕಾಸು ಜನಕ್ಕೆ ಏನು ಅರ್ಬಿಸೈಡ್ ಹೊಡತಾ ನದಿಗಳಿಗೆಲ್ಲ ನೀರೆಲ್ಲ ಅದೆಲ್ಲ ಹಂಗೆ ಬರ್ತದೆ. ನಾವು ಕುಡಿತಾರೆ ನೀರಲ್ಲೂ ಇವತ್ತು ಕ್ಯಾನ್ಸರ್ ಬರ್ತಾಯಿದೆ. ಇದನ್ನೆಲ್ಲರೂ ಫಸ್ಟು ರೈತರಿಗೆ ಅಫೆಕ್ಟ್ ಆಯ್ತದೆ, ಅನಂತರ ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದು ಎಲ್ಲರೂ ಮಾನವ ಮತ್ತು ಏನು ಈ ಪರಿಸರ ಪ್ರಿಯಗಳು ಅಂತ ಹೇಳ್ತಾರೆ, ಅವರು ಒಬ್ಬರು ಮಾತಾಡ್ತಾ ಇಲ್ಲ. ಪರಿಸರಕ್ಕೆ ಎಫೆಕ್ಟ್ ಆಗಲ್ಲ GM ತಳಿ ಬಂದರೆ? ಯಾರು ಮಾತಾಡಿದಾರ? ಒಬ್ಬರು ಮಾತಾಡಲ್ಲ. ಈ ಯಾವ ಥರದ ಇವ್ರನ್ನೆಲ್ಲ ಹೆಂಗೆ ನಮ್ಮ ಏನೋ ಭಾರಿ ಜೋರಾಗಿ ಮಾತಾಡ್ತಾರೆ. ಇವತ್ತು ಯಾರೂ ಮಾತಾಡ್ತಾ ಇಲ್ಲ. ಯಾವ ವರ್ಗದ ಜನನೂ ಬರೀ ರೈತ ಸಂಘದವ್ರು ಮಾತ್ರ. ಆವತ್ತು WTO ಹೋದಾಗ ನಂಜುಂಡಸ್ವಾಮಿ ಅವರು ಅವತ್ತು ಗ್ಯಾಟಪ್ ಅಂತ ಫಸ್ಟು ಎತ್ತಿದ್ದು ನಂಜುಂಡಸ್ವಾಮಿ ಅವರು. ಅವತ್ತು LK ಅಡ್ವಾಣಿ ಅವರು ಈ ಒಂದು ವಿಷಯ ನಂಜುಂಡಸ್ವಾಮಿ ಅವರು ಸಲ್ಲಬೇಕಾಯ್ತೆ ಅಂತ. ಅಲ್ಲಿ ಕಾಂಗ್ರೆಸ್ MP ಗಳು ಇವತ್ತು MP MLAಗಳು ಗೊತ್ತಿಲ್ಲ. ನಾವೇನು ಹೋರಾಟ ಮಾಡ್ತೀವಿ ಯಾವ MLAಗೂ ಗೊತ್ತಿಲ್ಲ, ಯಾವ ಮಿನಿಸ್ಟ್ರಿಗೂ ಗೊತ್ತಿಲ್ಲ.
ನೋಡಿ ಹೆಂಗಿದೆ ಅವತ್ತು ಇರಲಿ, ಆಗ ಮಿನಿಸ್ಟ್ರಿಗಳಿಗೆ ಗೊತ್ತಿಲ್ಲ, ಆಗಲೇ ಅಡ್ವಾಣಿ ಹೇಳಿದ್ರು ಇದು ನಂಜುಂಡಸ್ವಾಮಿಯವ್ರು ತಲುಪಬೇಕು. ಏನು ಗ್ಯಾಟು WTO ಒಪ್ಪಂದ ಹೋರಾಟ ಮಾಡಿದ್ರು, ಈ ಒಂದು ವಿಷಯದಲ್ಲಿ ನಂಜುಂಡಸ್ವಾಮಿಯವರ ಪ್ರಮುಖ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಹಾಗಾಗಿ ರೈತ ಸಂಘಟನೆಗಳು ನೋಡಿ ಎಷ್ಟು ಮುಂಚಿತವಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇದನ್ನ ಜನಸಾಮಾನ್ಯರು ಅರಿತುಕೊಂಡು ಒಂದು ಸ್ವಲ್ಪ ನಮಗೆ ಎಲ್ಲರೂ ಕೈ ಜೋಡಿಸ್ಬೇಕು. ನಾವು ಇದು ಒಬ್ಬೊಬ್ಬರು ಹೋರಾಟ ಮಾಡೋದಿಲ್ಲ, ಸಮಾಜದ ಎಲ್ಲ ವರ್ಗದ ಜನ ಹೋರಾಟ ಮಾಡಬೇಕು ಸರ್. ಸರ್, ರೈತರು ಎಲ್ಲೋ ಒಂದ್ ಕಡೆ ಮುಗ್ಧರು ಅನ್ನೋದನ್ನ ಅವರ ಇದನ್ನ ಎಲ್ಲೋ ಒಂದ್ ಕಡೆ ಇದನ್ನ ಏನಾದ್ರು ದುರ್ಬಳಕೆ ಮಾಡ್ಕೋತಾ ಇದಾರ ಅಂತ ಹೇಳಿ. ರೈತರು ದುರ್ಬಲರಲ್ಲ, ಇವತ್ತು ದೇಶಕ್ಕೆ ಅನ್ನ ಹಾಕ್ತೀವಿ ನಾವು, ಅನ್ನ ಇಲ್ದರೆ ನೀವು ದುರ್ಬಳಕೆ ಅವ್ರ ದುರ್ಬಳಕೆ, ಅದೇ ದುರ್ಬಲರು. ಅವ್ರು ಏನಾಗದೆ, ನಂಗೆ ಹಸುಗಳವ, ನಾ 5 ಗಂಟೆಗೂ ನೀರು ಕುಡಿಸ್ಬೇಕು, ಅದಕ್ಕೆ ಅವಕ್ಕೆ ಹುಲ್ಲು ಹಾಕ್ಬೇಕು, ಎಲ್ಲೋ ಇವತ್ತು ಹೋಗಿ ನಾವು ನೀರು ಹಾಯಿಸ್ಬೇಕು. ಈ ಒಂದು ವಿಷಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ಹೊರತು ನಾವು ಯಾವತ್ತೂ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಇವರು ಈಜಕ್ಕೆ ಬಂದರೆ ನಾವು ಯಾವ ಸರ್ಕಾರ ಮಿಲ್ಟ್ರಿ ನಮ್ನ ಏನೂ ಮಾಡೋಕ್ಕಾಗಲ್ಲ. ಆ ಊರಲ್ಲೇ ಸೈಕಲ್ ಕೂತ್ಕೊಂಡ್ರೆ ಸಾಕು, ಆ ಊರವರು ಆ ಊರಲ್ಲೇ ರಸ್ತೆ ತಡೆ ಮಾಡಿದ್ರೆ ಸಾಕು, ಏನು ಮಾಡೋ ಸರ್ಕಾರ. ನಾವು ಏನು ಮೈಸೂರಿಗೆ ಚಾಮರಾಜನಗರಕ್ಕೆ ಬರಬೇಕಾಗಿಲ್ಲ, ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ. ಆ ಊರವರು ಆ ಊರಲ್ಲೇ ಮಧ್ಯಾಹ್ನ ಗಂಟೆ ಒಂದಷ್ಟು ಜನ, ಮಧ್ಯಾಹ್ನ ಮೇಲೆ ಒಂದಷ್ಟು ಜನ ಕೂತ್ಕೊಂಡ್ಬಿಟ್ರೆ 1 ವಾರಕ್ಕೆ ಸರ್ಕಾರನ ರಿಪೇರಿ ಮಾಡ್ಬಿಡ್ತೀವಿ ನಾವು. ಜಾಸ್ತಿ ಜನ ಬೇಕಲ್ಲ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ. 1 ವಾರಕ್ಕೆ ಇಡೀ ವ್ಯವಸ್ಥೆನೇ ಅದ್ರ ಬದಲು ಮಾಡ್ಬಿಡ್ತೀವಿ ನಾವು. ನಾವು ಎಲ್ಲಿಗೂ ಬರಬೇಕಿಲ್ಲ, ತಿಳ್ಕಿ ಅಷ್ಟು ಸುಲಭ ಅಲ್ಲ ನಾವು. ಅಂದರೆ ನಾವು ಎಲ್ಲಿಗೂ ಮೈಸೂರು ಅಲ್ಲಿ ಕೂತ್ಕೊಂಡ್ರೆ ಊರು ರೋಡಲ್ಲೇ. ಹಂಗಾಗಿ ನಾವು ಅಷ್ಟು ದುರ್ಬಲ ಇವರು ಮಾಡಿರ್ಬೋದು, ಅದು ರೈತರು ಎಚ್ಚೆತ್ಕೊತಾ ಇದ್ದಾರೆ. ರೈತರಿಗೆ ಗೊತ್ತಿದೆ ಅದೇನಂದರೆ ನನಗೆ ಹಸುಗಳಿದೆ, ಅದಿದೆ, ಯಾರೂ ಇವತ್ತಿಲ್ಲ, ಹೋಗ್ಬೇಕು ಕೆಲಸ ಮಾಡಿ. ಈ ಗದ್ದೆ ಕೊಯ್ಲು ಟೈಮ್ ನಾವು ಮಂಜು ಕಿರಣ್ ಹೇಳ್ತಾರೆ, ಎಲ್ಲನೂ ಇದ್ರಲ್ಲಿ ನಿಜ. ಈ ಟೈಮಲ್ಲಿ ಎಲ್ಲ ಆರ್ಡ್ರ್ಗಳನ್ನ ಪಾಸ್ ಮಾಡೋದು ಪುರ್ಸತ್ತಿಲ್ಲ ರೈತರಿಗೆ. ಇವತ್ತು ಆ ಕೊಯ್ಲುಗಳು, ಗದ್ದೆ ಕೊಯ್ಲು, ರಾಗಿ ಕೊಯ್ಲು, ಜೋಳದ ಕೊಯ್ಲು, ರಾಗಿ, ಹುಚ್ಚೆಳ್ಳು ಎಲ್ಲ ಬಂದಿದೆ. ಈ ಡಿಸೆಂಬರ್ ಕೊನೆಯಲ್ಲಿ ಸರ್, ಅದೇ ಸುಗ್ಗಿ ಹೋಗೋ ಸಂಕ್ರಾಂತಿ ಒಳಗೆ ಎಲ್ಲ ಮುಗಿದೋಗ್ಬೇಕು. ಹಾಗಾಗಿ ಊರಲ್ಲಿ ಎಲ್ಲ ಜನ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಇಂಥ ಟೈಮ್ನ ನೋಡಿ ಅವರು ಇಂಥ ಒಂದು ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ನಮ್ಮನ್ನ ದುರ್ಬಲರು ಅನ್ನೋಕ್ಕಿಂತ ನಾವು ಸ್ಟ್ರಾಂಗ್ ಇದ್ದೀವಿ ರೈತರು. ಅದು ಯಾವ ಸರ್ಕಾರನ ಬೇಕಾದ್ರೂ ಒಂದು ಗಳಿಗೆ ಚೇಂಜ್ ಮಾಡೋಕ್ಕೆ ತಾಕತ್ತು ನಮಗಿದೆ. ಹಾಗಾಗಿ ಮಾಡಿಸ್ಕೊತಾರೆ ಇವರು ಅಷ್ಟೇ. ಅಂದ್ರೆ ನಿಮ್ಮ ಮುಗ್ಧತೆಯನ್ನ ಎಲ್ಲರೂ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತೇಳಿ. ಅಂದ್ರೆ ಈಗ ನೀವು LK ಅಡ್ವಾಣಿ ಅವ್ರ ಹತ್ರ ಕುತ್ಕೊಂಡು ಅವತ್ತಿನ ಒಂದು ಗ್ಯಾಟ್ ಒಪ್ಪಂದ ಎಲ್ಲವನ್ನು ಕೂಡ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಿರಲ್ಲ. ಜನಪ್ರತಿನಿಧಿಗಳಿಗೆ ಗೆದ್ದೋ MP, ಶಾಸಕರು, ಸಚಿವರುಗಳಿಗೂ ಕೂಡ ಆ ವಿಚಾರಗಳು ಗೊತ್ತಿರಲ್ಲ. ಸೊ ಅಂತ ರೈತರಿಗೆ ಆ ವಿಚಾರಗಳು ಗೊತ್ತು ಅಂತಂದಾಗ ನಿಮ್ಮ ಮುಗ್ಧತೆಯನ್ನ ಎಲ್ಲೋ ಒಂದ್ ಕಡೆ ಅವ್ರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅನ್ನೋ ವಿಚಾರ ಆಕ್ಚುಲಿ ಅದು. ಸೊ ಇದ್ರ ಜೊತೆಗೆ ಸರ್, ಈಗ ಮುಂದಿನ ಭವಿಷ್ಯದಲ್ಲಿ ಈಗಿನ ಯುವ ರೈತ ಮತ್ತೆ ಇವತ್ತಿನ ಯುವ ಪೀಳಿಗೆ ರಾಜನಾಗಿರ್ಬೇಕು ಅಂತಂದ್ರೆ, ರೈತರು ರಾಜರಾಗಿರ್ಬೇಕು ಅಂದ್ರೆ ಏನಾಗಬೇಕು ಸರ್, ಏನ್ ಮಾಡಬೇಕು? ನಾವು ಸರ್ ನಮ್ಮ ಮೂಲ ಅವತ್ತೇ ನಂಜುಂಡಸ್ವಾಮಿ ಅವರು ಗ್ಯಾಟ್ ಒಪ್ಪಂದ, WTO ಒಪ್ಪಂದ, ಕರ್ನಾಟಕ ಭವನ ಮುಂದೆ ಹೇಳ್ತಾರೆ, ಅವತ್ತೇನೇ ಸೈನ್ ಹಾಕಲಿ ನಾವು ನಮ್ಮ ಮೂಲ ಏನಿದೆ ಬೀಜವನ್ನು ನಾವು ಉಳಿಸ್ಕೋಬೇಕು, ಬೀಜ ಸಾರ್ವಭೌಮತೆಯನ್ನು ನಾವು ಉಳಿಸ್ಕೋಬೇಕು, ಅದು ಉಳಿಸ್ಕೊಂಡ್ರೆ ಮಾತ್ರ ಸಾಧ್ಯ ಅಂತಾರೆ. ಇವತ್ತು ಅಷ್ಟೇ, ಇವತ್ತು ಬೀಜಗಳೆಲ್ಲ ಮಾನ್ಸಂಟ, ಟೂಫಾಂಟ ಕಂಪ್ನಿ ನಮ್ಮ ಬೀಜಗಳೆಲ್ಲ ಹೊರಟೋಗಿದೆ. ಇವತ್ತು ಉಳಿದ ಬೀಜಗಳನ್ನ ಉಳಿಸ್ಕೊಂಡು ನಮ್ಮದೇ ಆದ ನೈಸರ್ಗಿಕ ಕೃಷಿ ಪದ್ಧತಿ ಮೂಲಕ ಹೋದರೆ, ಯಾಕಂದರೆ ಇವತ್ತು ಹಾಲು ಅಲ್ಲಿಂದ ತರಿಸ್ಬೋದು, 15 ರೂಪಾಯಿಗೆ 10 ರೂಪಾಯಿಗೆ ಬರ್ಬೋದು. ಆದರೆ ಅಲ್ಲಿ ಪ್ರಾಣಿ ಜನ್ಯನ ತಿನ್ನಿಸಿ ಹಾಲು ಉತ್ಪಾದನೆ ಮಾಡ್ತಾರೆ. ಪ್ರಾಣಿ ವಂಶವಾಹಿಗಳನ್ನ ಮಾಡಿ ಬೀಜಗಳನ್ನ ಟೊಮೊಟೊ, ಬದನೆ ಅಥವಾ ಮಾಡಿರ್ತಾರೆ. ಅದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡ್ತಾ ನಮ್ಮಲ್ಲಿ ಇರೋ ಸ್ಥಳೀಯ ಬೀಜಗಳನ್ನು, ಸ್ಥಳೀಯ ಗೊಬ್ಬರಗಳನ್ನು, ಸ್ಥಳೀಯ ಎಲ್ಲನೂ ಉಪಯೋಗಿಸ್ಕೊಂಡು ನಾವು ಬೆಳೆ ಬೆಳೆದು ಗ್ರಾಹಕರು ನಾವು ಒಂದಾಗಬೇಕು. ಸರ್ಕಾರ ಏನಾರು ಮಾಡಲಿ, ನಾನು ಪರ್ಯಾಯನ ಹೇಳೋದು, ನಾವು ಮತ್ತು ಸರ್ಕಾರ, ಜನಸಾಮಾನ್ಯರು, ಗ್ರಾಹಕರ ಬಂಧುಗಳು, ಬಳಕೆದಾರರು ಮತ್ತು ನಾವು ಎರಡೂ ಸೇರ್ಕೊಂಡು ಇವತ್ತು ನಾವಿಬ್ಬರು ಒಗ್ಗಟ್ಟಾದಾಗ ಸರ್ಕಾರ ನಮ್ಮೇನು ಮಾಡೋಕ್ಕಲ್ಲ. ನೀವು ನನಗೆ ನಾಟಿ ತಳಿ ಆಹಾರನೇ, ನಾಟಿ ಹಸುನ ಹಾಲೇ ಬೇಕು ಅಂದಾಗ ಅದು ನಮ್ಮ ಹತ್ರ ಅಮೇರಿಕಾದಲ್ಲಿ ಇಲ್ಲ. ಅದು ನಾನು ರೈತನ ಉಳಿಸ್ಕೋಬೇಕು ಅಂದ್ರೆ ನಂಗೆ ನಾಟಿ ಹಸುನ ಹಾಲು ಬೇಕು, ನನ್ನ ಹತ್ರ ನಾಟಿ ಹಸು ಇದೆ. ಈ ಥರ ಅದೇ ಥರ ಬೀಜಗಳು ಅಷ್ಟೇ, ಎಲ್ಲವನ್ನು ನಾವು ನೈಸರ್ಗಿಕ ಕೃಷಿಲಿ ಬೆಳೆದ ಪದಾರ್ಥಗಳೇ ನನಗೆ ಬೇಕು ಅಂದಾಗ, ನನಗೆ ಬೇಕಾದಷ್ಟನ್ನ ಬೆಳೆದಾಗ ಮಾತ್ರ ಅದು ಸಾಧ್ಯ. ಮತ್ತು ನಾವು ಮೌಲ್ಯವರ್ಧನೆ ಮಾಡಬೇಕು. ಒಂದು ಬೆಳೆದು ಅವರು ಕೊಡೋದಲ್ಲ. ರಾಗಿ 30 ರೂಪಾಯಿ, ಅದೇ ರಾಗಿ ಮಾಲ್ಟು 350 ರೂಪಾಯಿ, ರಾಗಿ ಚಕ್ಲಿ 1 kg 350, ರಾಗಿ ಲಡ್ಡು 400 ರೂಪಾಯಿ. ಅದನ್ನು ನಾವು ರಾಗಿನ ಕೊಡದೆ ರಾಗಿನ ಮೌಲ್ಯವರ್ಧನೆ ಮಾಡಿ ರಾಗಿ ಮಾಲ್ಟೋ, ಚಕ್ಲಿನೋ, ನಿಪ್ಪಿಟ್ಟೋ ಈ ಒಂದು ವ್ಯವಸ್ಥೆಗೆ ಎಲ್ಲವನ್ನೂ ಅಲ್ಲ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದ್ರೆ ನಾವು ಇವತ್ತು ಖಂಡಿತವಾಗಿ ನಾವು ಮಾರ್ಕೆಟ್ನ ಹಿಡ್ಕೊಂಡ್ರೆ ಇವ್ರಿಗೆ ಪರ್ಯಾಯವಾಗಿ ಸೆಳೆದು ನಿಂತ್ಕೋಬೇಕು. ಎಲ್ಲ ರೈತರು ಮತ್ತು ಗ್ರಾಹಕರು ನಾವು ಒಂದಾಗಬೇಕು. ಪರಿಹಾರ ಇದೆ.